ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಲಾಸ್ಟ್ ಡೇ ಆಫ್ ಕಾಲೇಜ್. ಯಾಕೆಂದರೆ ಫೈನಲಿ ನಮ್ಮದೆಲ್ಲ ರಿಸರ್ಚ್ ಕಂಪ್ಲೀಟ್ ಆಗಿ ಇವತ್ತು ನಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾಯಿದ್ರು. ಸೊ ಅದಕ್ಕೆ ಎಲ್ಲರೂ ಡಾಕ್ಯುಮೆಂಟ್ಸ್ ಇಸ್ಕೊಳ್ಳೋಕ್ಕೆ ಬೇಗ ಬಂದಿದ್ವಿ. 9 o'clock ಬಂದು ನಮ್ಮದು ಗ್ರೂಪ್ ರಿಸರ್ಚ್ ಇವತ್ತು ಸಬ್ಮಿಷನ್ ಇತ್ತು. ಸೊ ಇವತ್ತು ಸಬ್ಮಿಟ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ಮಧ್ಯಾಹ್ನ ಸ್ವಲ್ಪ ವರ್ಕ್ ಇತ್ತು ಅಂತ ಆಚೆ ಹೋಗಿದ್ದೆ. ಮತ್ತೆ ವಾಪಸ್ ಬಂದೆ. ಯಾಕೆಂದರೆ ಇವತ್ತು ಲಾಸ್ಟ್ ಡೇ ಅಲ್ವಾ. ಸೊ ಫ್ರೆಂಡ್ಸ್ನೆಲ್ಲ ಕರೆಕ್ಟಾಗಿ ಮಾತಾಡ್ಸೋಕ್ಕಾಗಿರಲಿಲ್ಲ. ಬೆಳಗ್ಗಿಂದ ಬ್ಯುಸಿ ಇದ್ದೆ. ಹಾಗಾಗಿ ನಾನಷ್ಟೇ ಅಲ್ಲ, ಅವ್ರವ್ರ ಗ್ರೂಪು ರಿಸರ್ಚ್ ಅವ್ರಂತ ಅವರು ಬ್ಯುಸಿ ಇದ್ದರು. ಹಾಗಾಗಿ ಕರೆಕ್ಟಾಗಿ ಮಾತಾಡ್ಸೋಕ್ಕಾಗಿರಲಿಲ್ಲ. ಮಧ್ಯಾಹ್ನ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದ್ರ ಜೊತೆ ನನ್ನ ಫ್ರೆಂಡ್ ಒಬ್ಬಳು ಅಳ್ತಾ ಇದ್ಲು. ಇವಳೊಬ್ಬಳೇ ಅಲ್ಲ, ತುಂಬ ಜನ ಅಳ್ತಾ ಇದ್ರು. ಸ್ವಲ್ಪ ಜನ ನಾವು ರೇಗಿಸ್ತಾ ಇದ್ವಿ, ನೀನು ಅಳ್ತಾ ಇಲ್ಲ ನಾನು ಅಳ್ತಾ ಇಲ್ಲ ಅಂದ್ಕೊಂಡು. ಸೊ ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಬಾಯ್ ಹೇಳಿಬಿಟ್ಟು ಅವ್ರಿಗೆಲ್ಲ ಬೆಸ್ಟ್ ವಿಶಸ್ನ ಹೇಳಿ ಲಾಸ್ಟಲ್ಲಿ ಬೇಜಾರಾಗ್ತಾಯಿತ್ತು. ಫೈನಲಿ ನಮ್ಮದು ಮುಗಿತಲ್ಲಪ್ಪ ಕಾಲೇಜ್ ಅಂತ ಒಂದು ಕಡೆ ಖುಷಿ ಇದ್ದರೆ, ಒಂದು ಕಡೆ ತುಂಬ ಬೇಜಾರಾಗ್ತಾಯಿತ್ತು ನನ್ನ ಫ್ರೆಂಡ್ಸ್ನೆಲ್ಲ ಬಿಟ್ಟು ಹೋಗೋಕ್ಕೆ. ಅವ್ರಿಗೂ ತುಂಬ ಬೇಜಾರಾಗ್ತಾಯಿತ್ತು. ಕೊನೆಗೂ ಬಂದ್ವಿ. ಆಚೆ ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕಿತ್ತು, ಹೋಗಿ ಬಂದೆ. ಅದಾದಮೇಲೆ ಇವತ್ತು ಪಿಜ್ಜಾ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಪಿಜ್ಜಾ ಮತ್ತು ಸ್ಯಾಂಡ್ವಿಚ್ ತಿಂದ್ಕೊಂಡು ಅಮ್ಮಂಗೆ ಸ್ಯಾರಿ ಹುಡ್ಕೋಣ ಅಂತ ಹೋಗಿದ್ದೆ ಮಾರ್ಕೆಟಲ್ಲಿ. ಬಟ್ ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಅಂತ ವಾಪಸ್ ಬಂದೆ. ಇದು ನಮ್ಮ ಓನರ್ ಆಂಟಿ ಕೊಟ್ಟಿದ್ದು. ಇವತ್ತು ನನಗೆ ಬಳೆ ತುಂಬ ಇಷ್ಟ ಆಯಿತು. ತಲೆನೋಯ್ತಾಯಿತ್ತು ಅಂತ ಸ್ವಲ್ಪ ಟೀ ಕುಡ್ಕೊಂಡೆ. ಬಟ್ ಹಶ್ವಾಗಿರಲಿಲ್ಲ ಅಂತ ಊಟ ಮಾಡಲಿಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಐ ಮಿಸ್ ಯು ಆಲ್ ಮೈ ಡಿಯರ್ ಫ್ರೆಂಡ್ಸ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.